ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಪರಮಾಣುವಿನ ಪ್ರತಿಯೊಂದು ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಇರುವವು, ಗರಿಷ್ಠ ಧಾರತೆ ಅದರ ಎಷ್ಟು ಇರೋದು ಎಂಬುದರ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ನಾವು ಕಳೆದ ವಿಡಿಯೋದಲ್ಲಿ ನೋಡಿದ ಪ್ರಕಾರವಾಗಿ ಕೆ ದಲ್ಲಿ 2 ಇಲೆಕ್ಟ್ರಾನ್ಗಳು ಕೆ ಕವಚದಲ್ಲಿ, ಎಲ್ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳು, ಎಂ ಕವಚದಲ್ಲಿ 18 ಮತ್ತು ಎನ್ ಕವಚದಲ್ಲಿ 32 ಇಲೆಕ್ಟ್ರಾನ್ಗಳು ಸಮಾವೇಶವಾಗುವವು ಎಂಬುದನ್ನು ನಾವು ನೋಡಿದ್ದೇವೆ. ಈ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆಯು ಇದು ತುಂಬ ಮಹತ್ವದ್ದಾಗಿರುವುದು. ಆ ಕವಚವು ಮೊದಲನೇ ಕವಚವಿದ್ದರೆ ಕೆ ಕವಚದಲ್ಲಿಯ ಇಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ಅದರಲ್ಲಿಯ ಶಕ್ತಿ ಇದು ಎಲ್ಲಕ್ಕೂ ಕಡಿಮೆ ಇರುವುದು. ಎಲ್ ಕವಚದಲ್ಲಿಯ ಇಲೆಕ್ಟ್ರಾನ್ಗಳ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮತ್ತು ಅಲ್ಲಿನ ಶಕ್ತಿಯು ಕೂಡ ಅದಕ್ಕಿಂತ ಹೆಚ್ಚು ಇರುವುದು. ಈ ಪ್ರಕಾರವಾಗಿ ಅವುಗಳ ಕವಚದಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ಅವುಗಳ ಶಕ್ತಿಯು ಹೀಗೆ ಮುಂದೆ ಹೆಚ್ಚುತ್ತಾ ಹೋಗುತ್ತದೆ. ಯಾವಾಗ ನಾವು ಒಂದು ಮೂಲ ವಸ್ತುವನ್ನು ತೆಗೆದುಕೊಳ್ತೇವೆ, ಉದಾಹರಣೆಗೆ ಆ ಮೂಲ ವಸ್ತುವಿನಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ 8 ಇದ್ದರೆ, 8 ಇದ್ದ ನಂತರ ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳು ಹೋಗುವು ಮತ್ತು ಈ ಮೊದಲನೇ ಕವಚದ ನಂತರ ಈಗ 6 ಇಲೆಕ್ಟ್ರಾನ್ಗಳಿರೋ ಅವು ಎರಡನೇ ಕವಚದಲ್ಲಿ ಹೋಗುವು. ಅದರ ಸಲುವಾಗಿ ಇಲ್ಲಿ 2, 6 ಈ ಪ್ರಕಾರವಾಗಿ ನಮಗೆ ಅಲ್ಲಿ ಇದರ ವಿನ್ಯಾಸ ದೊರೆಯುವುದು. ಈ ಪ್ರಕಾರವಾಗಿ ನಾವು ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಹೋಗುವ ಅದರ ಮೇಲಿಂದ ಅದರ ವಿನ್ಯಾಸ ನಿಶ್ಚಿತವಾಗೋದು. ಅದನ್ನು ನಾವು ಈ ಪ್ರಕಾರವಾಗಿ ಬರೆಯುವುದು. ಇದನ್ನು ಇನ್ನೂ ಸುಲಭವಾಗಿ ತಿಳಿದುಕೊಳ್ಳುವ ಸಲುವಾಗಿ ಇಲ್ಲಿ ಕೆಲವು ಉದಾಹರಣೆಗಳಿವೆ, ಅದನ್ನು ನೋಡ್ರಿ. ಉದಾಹರಣೆಗೆ ಇಲ್ಲಿ ಹೈಡ್ರೋಜನ್ ಇದೆ. ಹೈಡ್ರೋಜನ್ದ ಸಂಜ್ಞೆ H ಇದೆ ಮತ್ತು ಅದರಲ್ಲಿ ಇಲೆಕ್ಟ್ರಾನ್ಗಳು ಒಂದಿವೆ. ಕೆದಲ್ಲಿ 1 ಇಲೆಕ್ಟ್ರಾನ್ ಬರುವುದು, ಅದರ ಸಲುವಾಗಿ ಅದರ ವಿನ್ಯಾಸ ಆಯಿತು 1. ಹೀಲಿಯಂದಲ್ಲಿ 2 ಇವೆ, He 2 ಇಲೆಕ್ಟ್ರಾನ್. ಮೊದಲನೇ ಕವಚದಲ್ಲಿ 2 ಹೋಗುವ, ಅದರ ಸಲುವಾಗಿ ಇಲ್ಲಿ 2 ಆಯಿತು. ನಂತರ ಈಗ ಲಿಥಿಯಂದಲ್ಲಿ ನೋಡ್ರಿ, ಲಿಥಿಯಂದಲ್ಲಿ 3 ಇಲೆಕ್ಟ್ರಾನ್ಗಳಿವೆ. ಅದರಲ್ಲಿ 2 ಇಲೆಕ್ಟ್ರಾನ್ಗಳು ಮೊದಲನೇ ಕವಚದಲ್ಲಿ, ಆದರೆ ಇನ್ನೂ ಒಂದು ಉಳಿದ ಇಲೆಕ್ಟ್ರಾನ್ ಇರುವುದು, ಇದು ಎಲ್ ಕವಚದಲ್ಲಿ ಹೋಗುವುದು. ಮೊದಲನೇದಲ್ಲಿ 2 ಮತ್ತು ಎರಡನೇದಲ್ಲಿ 1, ಅದರ ಸಲುವಾಗಿ ಅದರ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟಾಗುವುದು 2,1. ಈಗ ಸಿ ಕಾರ್ಬನ್ 6 ಇವೆ. ಅದರಲ್ಲಿ ಮೊದಲನೇದಲ್ಲಿ 2 ಇಲೆಕ್ಟ್ರಾನ್ ಮತ್ತು ಎರಡನೇದಲ್ಲಿ 4, 2 + 4 6 ಆಗಬೇಕು. ಈ ಪ್ರಕಾರವಾಗಿ ಇಲ್ಲಿ ಇವೆರಡರ ಬೇರಿಸಿ ಇಲ್ಲಿ 6 ಆಗಬೇಕು. ಇಲ್ಲವೇ 3 ಇದ್ದರೆ ಅವು 3ರ ಬೇರಿಸಿ ಇಲ್ಲಿ ಕೊಟ್ಟ ಸಂಖ್ಯೆ ಆಗಬೇಕು. ಅದರ ಸಲುವಾಗಿ ಇಲ್ಲಿ ಎಷ್ಟಾಯಿತು 2,4 ಅದರ ವಿನ್ಯಾಸವಾಯಿತು. ನಂತರ ಇದೆ ನೈಟ್ರೋಜನ್ 7 ಎಂದರೆ 2 ಮೊದಲನೇ ಕವಚದಲ್ಲಿ ಮತ್ತು ಎರಡನೇ ಕವಚದಲ್ಲಿ 5, ಅದರ ಸಲುವಾಗಿ 2,5. ನಂತರ ಇಲ್ಲಿ ಆಕ್ಸಿಜನ್ 8 2,6. ಕ್ಲೋರಿನ್ 9 2,7 ಇಲ್ಲಿ ಎಲ್ಲರ ಬೇರಿಸು ಕೊಟ್ಟ ಸಂಖ್ಯೆ ಎಷ್ಟೇ ಇದೆ. ಈಗ ನಂತರ ಇದೆ ನಿಯಾನ್ 10 2 ಮತ್ತು ಇಲ್ಲಿ 8, ಅದರ ಸಲುವಾಗಿ 2 8 ಆಯಿತು. ಈಗ ಇದನ್ನು ನೀವು ಲಕ್ಷ್ಯಪೂರ್ವಕವಾಗಿ ನೋಡಿರಿ. ಸೋಡಿಯಂದಲ್ಲಿ 11 ಇಲೆಕ್ಟ್ರಾನ್ಗಳಿವೆ. ಅದರಲ್ಲಿ ಮೊದಲನೇ 2 ಇಲೆಕ್ಟ್ರಾನ್ಗಳು ಮೊದಲನೇ ಕವಚದಲ್ಲಿ, ಮೊದಲನೇ 2 ಇಲೆಕ್ಟ್ರಾನ್ಗಳು ಮೊದಲನೇ ಕವಚದಲ್ಲಿ ಹೋಗು ಮತ್ತು ಉಳಿದರಲ್ಲಿ ಈಗ ಎಷ್ಟು ಉಳಿದವು 11ರಿಂದ 2 ತೆಗೆಯಿರಿ 9 ಇಲೆಕ್ಟ್ರಾನ್ಗಳು. ಅದರಲ್ಲಿ 8 ಇಲೆಕ್ಟ್ರಾನ್ಗಳು ಎರಡನೇ ಕವಚದಲ್ಲಿ, ಎಲ್ಲಕ್ಕೂ ಹೆಚ್ಚು 8 ಇಲೆಕ್ಟ್ರಾನ್ಗಳು. 8ರ ನಂತರ ಇನ್ನೂ ಒಂದು ಇಲೆಕ್ಟ್ರಾನ್ ಉಳಿದು ಅದು ಈ ಕವಚದಲ್ಲಿ. ಅದರ ಸಲುವಾಗಿ ಇದರ ಸೋಡಿಯಂದ ವಿನ್ಯಾಸ ಇಲೆಕ್ಟ್ರಾನ್ ವಿನ್ಯಾಸ 2,8,1 ಆಗುವುದು. ನಂತರ ಇಲ್ಲಿದೆ ಕ್ಲೋರಿನ್ 17 2,8,7 2 + 8 10 10 + 7 17, ಅದರ ಸಲುವಾಗಿ 2,8,7 ಇದರ ವಿನ್ಯಾಸ. ನಂತರ ಆರ್ಗಾನ್ದ 2 8 ಎಷ್ಟಾಯಿತು 10 10 + 8 18 ಇಲ್ಲೇ ಆಯಿತು. ನಂತರ ಇಲ್ಲಿ ಇದೆ ಬ್ರೋಮಿನ್ದ ಸಂಖ್ಯೆ ಇದೆ 35. ಇದನ್ನು ನೀವು ನೋಡಿರಿ, ದೊಡ್ಡ ಸಂಖ್ಯೆ ಇದೆ ಬ್ರೋಮಿನ್. ಇಲ್ಲಿ 2 ಮೊದಲನೇ ಕವಚದಲ್ಲಿ, ಉಳಿದವು 33, ಅದರಲ್ಲಿ 8 ಇನ್ನೊಂದು ಕವಚದಲ್ಲಿ. ಈಗ ಈ 33ರಲ್ಲಿ 8 ಇಲೆಕ್ಟ್ರಾನ್ಗಳು, 33ರಲ್ಲಿ 8 ಇಲೆಕ್ಟ್ರಾನ್ಗಳು ಎರಡನೇ ಕವಚದಲ್ಲಿ, ಇಲ್ಲಿ ಉಳಿದವು 25. ಮತ್ತು ಈಗ 25ರಲ್ಲಿ ಇಲ್ಲಿ ಮೂರನೇ ಕವಚದಲ್ಲಿ 18 ಇಲೆಕ್ಟ್ರಾನ್ಗಳು ಇರುವು. ಅದರ ಸಲುವಾಗಿ 25ರಿಂದ 18 ಇಲೆಕ್ಟ್ರಾನ್ಗಳು ಹೋದಾಗ ಇಲ್ಲಿ 7 ಉಳಿದು ಮತ್ತು ಈ 7 ಇಲೆಕ್ಟ್ರಾನ್ಗಳು ಅದರ ಮುಂದಿನ ಕವಚದಲ್ಲಿ ಅಂದರೆ 4ನೇ ಕವಚದಲ್ಲಿ ಹೋಗುವು. ಅದರ ಸಲುವಾಗಿ ಇದರ ಇಲೆಕ್ಟ್ರಾನ್ಗಳ ವಿನ್ಯಾಸ 2,8,8,17 ಆಗುವುದು. ಈ ಪ್ರಕಾರವಾಗಿ ನಾವು ಈ ಟೇಬಲನ್ನು ಇಲ್ಲಿ ಪೂರ್ಣ ಮಾಡಿದ್ದೇವೆ. ನೀವಿಲ್ಲಿ ಮೇಲೆ ಗಮನಿಸಿದರೆ ಇಲ್ಲಿ ಮೊದಲನೇ ಕವಚದ ನಂತರ ಇಲ್ಲೊಂದು ಕಾಮ ಕೊಡುತ್ತಾರೆ, ಅದರ ನಂತರ ಒಂದು ಕಾಮ. ಈ ಪ್ರಕಾರವಾಗಿ ಕಾಮ ಕೊಡುತ್ತೆ ನಾವು ಇಲ್ಲಿ ಇಲೆಕ್ಟ್ರಾನ್ಗಳ ವಿನ್ಯಾಸವನ್ನು ಬರೆಯುತ್ತೇವೆ. ಈಗ ಇದನ್ನು ಈ ಪ್ರಕಾರವಾಗಿ ಇಲ್ಲಿ ನಾವು ಇದನ್ನು ತೆಗೆದಿದ್ದೇವೆ. ಇದು ತೆಗೆದ ನಂತರ ಇವುಗಳ ಉಪಯೋಗವೇನು, ಇದರ ಉಪಯೋಗವೇನು ಎಂಬುದನ್ನು ನೋಡುವ ಸಲುವಾಗಿ ಇಲ್ಲಿ ನೋಡಿರಿ, ಈ ಆಕೃತಿಯಲ್ಲಿ ನೋಡಿರಿ. ಹೇಲಿಯಂದಲ್ಲಿ 1
ಮೊದಲನೇ ಕವಚ. ಈ ಪ್ರಕಾರವಾಗಿ ನಮಗೆ ಕವಚ ತೆಗೆಯಲು ಬರುವುದು. ಇಲ್ಲಿ ಕವಚ ಅಂದರೆ ಇಲ್ಲಿ ಈ ಪ್ರಕಾರದ ಒಂದು ಗೋಲವನ್ನು ನಾವು ಇಲ್ಲಿ ತೆಗಿತೇವೆ. ಕಾರ್ಬನ್ದು ಏನಾಗುತ್ತು, ಕಾರ್ಬನ್ ಅದ ಇಲ್ಲಿ, ಇದು ಕಾರ್ಬನ್ ಇದೆ, ಇದು ಕಾರ್ಬನ್ದ ಸಿ ಬರೋಬರಿ 2 4 ಇತ್ತು ನಾವು ನೋಡಿದ ಪ್ರಕಾರ, ಈಗಾಗಲೇ ನಾವು ನೋಡಿದ್ದೇವೆ. ಅದರ ಸಲುವಾಗಿ ಮೊದಲನೇ ಕವಚದಲ್ಲಿ 2 ಇವೆ ನೋಡಿರಿ, ಮತ್ತು ಎರಡನೇ ಕವಚದಲ್ಲಿ 4 ಇಲೆಕ್ಟ್ರಾನ್ಗಳು ಇಲ್ಲಿ ಕೊಡಲಾಗಿದೆ. ಅದರ ಸಲುವಾಗಿ ಇದರ ಯಾವುದು ನಾವು ಇಲೆಕ್ಟ್ರಾನ್ಗಳು ವಿನ್ಯಾಸ ತೆಗೆದೆವು ಅದನ್ನು ಈ ಪ್ರಕಾರವಾಗಿ ಇಲ್ಲಿ ಆಕೃತಿಯನ್ನು ತೆಗೆಯುವಾಗ ನಮಗೆ ಅಲ್ಲಿ ಮಾಡಲು ಬರುವುದು. ಈಗ ನಾವು ಸಂಯೋಗ ಸಾಮರ್ಥ್ಯ ಎಂದರೇನೆ ವ್ಯಾಲೆನ್ಸಿ ಮತ್ತು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂದರೇನೆ ಇಲೆಕ್ಟ್ರಾನಿಕ್ ವಿನ್ಯಾಸ ಎಂಬುದನ್ನು ನೋಡುವ. ಇಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಈಗ ನೋಡಿದ್ದೇವೆ. ಇದು ಇಲೆಕ್ಟ್ರಾನ್ ವಿನ್ಯಾಸವಿದೆ, ಈ ಪ್ರಕಾರವಾಗಿ ಬರೆಯುವುದಕ್ಕೆ ಇಲೆಕ್ಟ್ರಾನ್ ವಿನ್ಯಾಸ ಇದೆ. ಮತ್ತು ಈಗ ಸಂಯೋಗ ಸಾಮರ್ಥ್ಯ ಅಂದರೆ ಏನು ನೋಡಿ. ಈಗ ಯಾವುದೇ ಒಂದು ಇಲೆಕ್ಟ್ರಾನ್ ಇದೆ, ಇಲ್ಲಿ ನೋಡಿರಿ, ಇಲ್ಲಿ 2 4 ಇದೆ. ಮೊದಲನೇ ಕವಚದಲ್ಲಿ ಎಷ್ಟಾಗುವ 2, ಮೊದಲನೇ ಕವಚದಲ್ಲಿ 2 ಆಗುವ. ಅದರ ಸಲುವಾಗಿ ಇಲ್ಲಿ 2 ಪೂರ್ಣ ತುಂಬಿವೆ. ಇಲ್ಲಿ 2 ಇಲ್ಲಿ ನೋಡಿದರೆ ಇಲ್ಲಿ 4 ಇವೆ, ಆದರೆ ಇಲ್ಲಿ ಎಲ್ಲಕ್ಕೂ ಗರಿಷ್ಠವಿದೆ 8. ಅದರ ಸಲುವಾಗಿ ಇದು ಕಾರ್ಬನ್ ಇದೆಯೋ ಇದರ 8 ಇಲೆಕ್ಟ್ರಾನ್ಗಳನ್ನು ಅದು ಪೂರ್ಣ ಮಾಡಲು ಪ್ರಯತ್ನಿಸಿದೆ. ಇಲ್ಲಿ 4 ಇವೆ, ಇನ್ನೂ 4 ಇಲೆಕ್ಟ್ರಾನ್ಗಳನ್ನು ಅದು ಪೂರ್ಣ ಮಾಡಲು ಪ್ರಯತ್ನಿಸಿದೆ. ಆಗ ಪೂರ್ಣ ಮಾಡಲು ಪ್ರಯತ್ನಿಸುವಾಗ ಅದು ಯಾವುದಾದ್ರೂ ಒಂದು ಇಲೆಕ್ಟ್ರಾನ್ಗಳನ್ನು, 4 ಇಲೆಕ್ಟ್ರಾನ್ಗಳು ಇನ್ನೊಂದು ಮೂಲ ವಸ್ತುಗೆ ಕೊಡುತ್ತದೆ, ಇಲ್ಲವೇ ಅದರಿಂದ ಇಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತದೆ. ಆಗ ಅವು ಎಷ್ಟು ಇಲೆಕ್ಟ್ರಾನ್ಗಳು ಕೊಡುತ್ತವೆ, ಎಷ್ಟು ಇಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತವೆ ಅದನ್ನು ನಮಗೆ ಇಲ್ಲಿ ಸಂಯೋಗ ಸಾಮರ್ಥ್ಯದ ಸಹಾಯದಿಂದ ತೆಗೆದುಕೊಳ್ಳಲು ಬರುವುದು. ಇದರ ಬಗ್ಗೆ ನಾವು ಮುಂದೆ ಪಾಠದಲ್ಲಿ ಡೀಟೇಲ್ ಆಗಿ ನೋಡೋರಿದ್ದೇವೆ. ಅದರ ಸಲುವಾಗಿ ಇಲ್ಲಿ ಕೊಡಲಾಗಿದೆ ಸ್ವಲ್ಪದರಲ್ಲಿ. ಈಗ ಇಲ್ಲಿ ಸ್ವಲ್ಪ ಆಲೋಚಿಸಿರಿ, ಜ್ಞಾಪಿಸಿಕೊಳ್ಳಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿರಿ, ಎಚ್ ಎಂದರೆ ಹೈಡ್ರೋಜನ್, ಅದರ ಇಲೆಕ್ಟ್ರಾನ್ ಇದೆ 1, ಅಲ್ಲಿ ಅದರ 1 ಇದು ಅದರ ವಿನ್ಯಾಸವಿದೆ ಇಲ್ಲಿ. ಆದರೆ ಮೊದಲನೇದಲ್ಲಿ 2 ಇವೆ, ಅದರ ಸಲುವಾಗಿ ಅದರ ವ್ಯಾಲೆನ್ಸಿ ಎಂದರೆ ಸಂಯೋಗ ಸಾಮರ್ಥ್ಯ ಕೂಡ ಒಂದೇ ಆಗೋದು. ನಂತರವಿದೆ ಕ್ಲೋರಿನ್ದು ಇದೆ 17 ಎಂದರೆ 2, 8, 7. ಇದರ ಇಲ್ಲಿ 7 ಇವೆ, ಇದರ ಸಂಯೋಗ ಸಾಮರ್ಥ್ಯ ಆಗೋದು 1. ಆಕ್ಸಿಜನ್ 6 ಎಂದರೇನೆ ಆಕ್ಸಿಜನ್ 8 ಇದೆ, ಅದರ ಸಲುವಾಗಿ 2, 6. ಇಲ್ಲಿ ಇನ್ನೂ 2 ಇಲೆಕ್ಟ್ರಾನ್ಗಳು ಕಡಿಮೆ ಇವೆ, ಅದರ ಸಲುವಾಗಿ ಆಕ್ಸಿಜನ್ದ ಸಂಯೋಗ ಸಾಮರ್ಥ್ಯ 2. ನಂತರ ಇದೆ ಸಲ್ಫರ್ ಎಂದರೆ ಇಲ್ಲಿ ಸಲ್ಫರ್ದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 14, ಅದರ ಸಲುವಾಗಿ ಇದು ಆಗೋದು 2, 8, 4. ನಂತರವಿದೆ ಇಲ್ಲಿ Br ಬ್ರೋಮಿನ್, ನಂತರ ಅಯೋಡಿನ್ ಇದೆ, ನಂತರವಿದೆ ಸೋಡಿಯಂ. ಈ ಪ್ರಕಾರವಾಗಿ ಅನೇಕ ಇವೆ. ಇದರ ಬಗ್ಗೆ ನಾನು ನಿಮಗೆ ಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಇಲೆಕ್ಟ್ರಾನ್ಗಳು, ಮೊದಲನೆಯ 20 ಮೂಲ ವಸ್ತುಗಳು, ಅದರ ಸಂಯೋಗ ಸಾಮರ್ಥ್ಯವನ್ನು, ಅದರ ಇಲೆಕ್ಟ್ರಾನ್ಗಳ ವಿನ್ಯಾಸ ಯಾವ ಪ್ರಕಾರವಿರುತ್ತೆ, ನಮಗೆ ಸಂಯೋಗ ಸಾಮರ್ಥ್ಯ ಯಾವ ಪ್ರಕಾರವಾಗಿ ತೆಗೆದುಕೊಳ್ಳಲು ಬರುವುದು ಎಂಬುದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳುತ್ತೇನೆ. ಅಲ್ಲಿಯವರೆಗೆ ನೀವು ಇದನ್ನು ಅಭ್ಯಸಿಸಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನು ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.